ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಗಿತ್ತು ವ್ಲಾಗ್ ಮಾಡಿ. ಸೊ ಅವರೆಕಾಳು ಸೀಸನ್ ಆಗಿದ್ದರಿಂದ ಅವರೆಕಾಳು ಮಿಕ್ಸ್ಚರ್ ಮಾಡ್ತಾಯಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ವಿಡಿಯೋ ಕ್ವಾಲಿಟಿಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಯಾಕಂದರೆ ವಿಡಿಯೋ ಮಾಡೋಳು ನಾನೇ, ಅಲ್ಲಿ ಕುಕ್ಕಿಂಗ್ ನಾನೇ ಮಾಡ್ತಾಯಿರ್ತೀನಿ. ಸೊ ನಾನು ಅವರೆಕಾಳು ಮಿಕ್ಸ್ಚರ್ ಮಾಡಲಿಕ್ಕೆ ಬೇಕಾದಂಥ ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಆಲ್ರೆಡಿ ನಾನು ಹಾಕ್ಬಿಟ್ಟಿದ್ದೆ ಐಟಮು. 2 ಕಪ್ ಕಡಲೆ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು, ಅದ್ರ ಜೊತೆ ಚಿಂಕಿ ಅರಿಶಿನ ಮತ್ತು ಒಂದಿಷ್ಟು ಓಂಕಾಳು ಹಾಕಿ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ಳಿ, ಒಂದು 4-5 ಸ್ಪೂನು, ಗೊತ್ತಾಗುತ್ತೆ ನಿಮಗೆ ಮಾಡುವಾಗ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟಿನದಕ್ಕಿಂತ ಒಂಚೂರು ಇದಾಗಿ ಕಲಿಸ್ಕೋಬೇಕು. ಹಿಂಗೆ ಮುಟ್ಟಿದ್ದೀನಿ ನೋಡಿ ಅಲ್ಲಿ. ಅದಾದಮೇಲೆ ಶಾವಿಗೆ ಒತ್ತೊಂದು ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ಲ, ಈ ಥರ ಸಣ್ಣ ಸಣ್ಣ ಹೋಲಿರುವಂಥದ್ರಲ್ಲಿ ನಾವು ಈ ಥರ ಮಿಕ್ಸ್ಚರ್ನ ಮಾಡ್ಕೋಬೇಕು. ಮಾಮೂಲಿ ನಾವು ಅವರೆಕಾಳು ಸೀಸನ್ ಅಲ್ಲದೆ ಮಾಮೂಲಿ ಸೀಸನಲ್ಲೂ ನಾವು ಬೇಕ್ರಿಲಿ ಹೊರಗಡೆ ಮಾರೋ ತಗೊಬರೋದ್ರ ಬದಲು ಮನೇಲೇ ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಬೆಸ್ಟು. ಅದಾದಮೇಲೆ ನಾನು ಕಡಲೆ ಬೀಜನ ಫ್ರೈ ಮಾಡಿಕೊಂಡೆ, ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅವಲಕ್ಕಿ ಏನು ಅಂದರೆ ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಅದು ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಅದಾದಮೇಲೆ ನಾನು ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಅದನ್ನು ಮನೆ ಒಳಗಡೆ ಫ್ಯಾನ್ ಆನ್ ಮಾಡಿಕೊಂಡು ಒಣಗಿಸ್ಕೊಂಡೆ. ಅದಾದಮೇಲೆ ಅದು ಒಣಗಿದ್ಮೇಲೆ ನೀಟಾಗಿ ಅದನ್ನು ಸಹಿತ ನಾನು ಎಣ್ಣೆಲಿ ಕರ್ಕೊಂಡೆ. ಜೊತೆಗೆ ಕಡಲೆ ಬೀಜನೂ ಸಹಿತ ಹುರ್ಗಡ್ಲೆನೂ ಸಹಿತ ನಾನು ಆಲ್ರೆಡಿ ಫ್ರೈ ಮಾಡಿದೆ. ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಬೆಳ್ಳುಳ್ಳಿ ಒಗ್ಗರಣೆಗೆ ನೀಟಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಅದ್ರ ಜೊತೆ ಕರಿಬೇವಿನ ಸೊಪ್ಪು, ಫ್ರೆಶ್ ಕರಿ ಲೀವ್ಸ್ ಆದರೆ ಚೆನ್ನಾಗಿರುತ್ತೆ. ಅದು ಅರೋಮಾನು ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ತ್ಗೂ ಗ್ಯಾಸ್ಟ್ರಿಕ್ ಆಗ್ದಂಗೆ ಬ್ಯಾಲೆನ್ಸ್ ಮಾಡುತ್ತೆ. ಅದಾದಮೇಲೆ ನಾನು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೆ. ನಾನು ಇಲ್ಲಿ ನೋಡಿ ಎಷ್ಟು ಎಲ್ಲ ಮಾಡುವಾಗ ಎಲ್ಲ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಕ್ಲೀನ್ ಮಾಡ್ಕೋತೀನಿ. ನಾರ್ಮಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಡುಗೆ ಮಾಡುವಾಗ ತುಂಬ ಅಲ್ಲೆಲ್ಲ ಕಟ್ ಮಾಡ್ಕೊಂಡಿರೋ ಐಟಮು ಎಲ್ಲ ಗಲೀಜಾಗಿರುತ್ತೆ ಅಂತ. ಅದಾದಮೇಲೆ ನಾನು ಮೆಣಸಿನ್ಕಾಯಿನೂ ಸಹಿತ ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಂಡೆ, ಯಾಕಂದರೆ ಅದ್ರದ್ದು ಕ್ರಿಸ್ಪಿನೆಸ್ ಇರಲಿ ಅಂತ. ಮತ್ತು ಸೇವ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಎಲ್ಲನೂ ಈ ಬಾಣಲಿ ಒಳಗಡೆ ಹಾಕ್ಕೊಂಡಿದ್ದೀನಿ ನಾನು. ಕಡಲೆ ಬೀಜ, ಹುರ್ಗಡ್ಲೆ, ಅವಲಕ್ಕಿ ಮತ್ತು ಒಗ್ಗರಣೆ ಮಾಡ್ಕೊಂಡಿದ್ದು ಇಷ್ಟೂ ನಾನು ಮತ್ತು ಅವರೆಕಾಳು ಮೇನ್ ಇಂಗ್ರೀಡಿಯೆಂಟು ಅಷ್ಟನ್ನು ಸೇರಿಸಿ ನಾನು ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ನೋಡಿ ಸುಡ್ತಾ ಇತ್ತು ಅದು. ಸೊ ಸುಡ್ತಾ ಇದ್ದಾಗ ನಾನೇನು ಮಾಡಿದೆ, ಒಂದು ಕೈ ಸಹಾಯದಿಂದ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಜೊತೆಗೆ ನಿಮಗೆ ಇನ್ನೊಂದೇನು ಅಂದರೆ, ಫ್ರೈ ಆದಂಗೆ ನೀವು ತಕ್ಷಣಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು, ಉಪ್ಪು ಖಾರ ಪುಡಿನ. ಆವಾಗ ಈ ಥರ ಬರುತ್ತೆ. ಸೂಪರಾಗಿತ್ತು.